ಕೊಂಡಿದ್ದೇವೆ. ನಾವು ಹನಿಯನ್ನು ವ್ಯರ್ಥ ಮಾಡದೆ ಉಳಿಸಬೇಕು, ಪೋಲು ಮಾಡಬಾರದು. ಹೌದಲ್ವಾ ಮಕ್ಕಳೇ? ಎಂತ ಮುಗ್ಧ ಮಕ್ಕಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಮುನಿಯಮ್ಮ. ಏನ್ ಸಮಾಚಾರ? ಹೇಗಿದ್ದೀಯ? ನಿನ್ನ ಮಗುವಿಗೆ ಆರೋಗ್ಯ ಸರಿಯಿಲ್ಲ ಎಂದು ಕೇಳ್ಪಟ್ಟೆ. ಈಗ ಹೇಗಿದೆ? ಹುಷಾರಾಯ್ತಾ? ಎಲ್ಲಿ ಹುಷಾರು ಗುರುಗಳೇ, ನಮ್ಮಂತ ಜನ ಕೂಲಿ ನಾಲಿ ಮಾಡಿ ಜೀವನ ಮಾಡೋರು. ಬರೋ ದುಡ್ಡಲ್ಲಿ ಗಂಜಿ ಗಿಂಜಿ ಕುಡಿತಿದ್ವಿ, ಕೈಯಲ್ಲಿ ಬಿಡಿಗಾಸೂ ಇಲ್ಲ. ಈಗ ನನ್ ಕೂಸಿಗೆ ತುಂಬಾ ಹುಷಾರಿಲ್ಲ. ನನ್ಗಂತೂ ತುಂಬಾ ಭಯ ಆಗ್ತಿದೆ ಗುರುಗಳೇ. ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಿತ್ತು ಮುನಿಯಮ್ಮ. ಅಯ್ಯೋ ಗುರುಗಳೇ, ಸರ್ಕಾರಿ ಆಸ್ಪತ್ರೆನೂ ಆಯ್ತು, ನಾಟಿ ಔಷಧಿನೂ ಆಯ್ತು, ಆದ್ರೆ ನನ್ ಕೂಸು ಸರಿ ಹೋಗ್ಲೇ ಇಲ್ಲ ಗುರುಗಳೇ. ಏನ್ ಹೇಳಿದ್ರು ಡಾಕ್ಟ್ರು? ನಿಮ್ಮ ಮಗುಗೆ ಇಲ್ಲಿ ಪರೀಕ್ಷೆ ಮಾಡೋ ಅದೇನೋ ಇಲ್ಲ, ಸಿಟಿಗೆ ಕರ್ಕೊಂಡೋಗಿ ಅಂದ್ರು. ನಾವೆಲ್ಲಿ? ಆ ಸಿಟಿಯಲ್ಲಿ. ಆ ಸಿಟಿ ಎಷ್ಟು ದೂರ ಇದೆಯೋ ನನ್ನ ಕೂಸು ಅಷ್ಟೇ ದೂರ ಆಗ್ಬಿಡುತ್ತೆ ಅನ್ನೋ ಭಯ ಗುರುಗಳೇ. ನೋಡು ಮುನಿಯಮ್ಮ, ಸಮಾಧಾನ ಮಾಡ್ಕೊ, ಹೆದರಬೇಡ. ಬಡವರಾದ ಮೇಲೆ ಇದನ್ನೆಲ್ಲ ಎದುರಿಸಬೇಕೇ ಹೊರತು ತಲೆ ತಗ್ಗಿಸಿ ನಿಲ್ಲಬಾರದು. ನಾವಿದೀವಲ್ಲ, ನಾನ್ ಕರ್ಕೊಂಡು ಹೋಗ್ತೀನಿ. ನೀವೇ ನನ್ನ ಪಾಲಿನ ದೇವರು ಗುರುಗಳೇ. ದೇವರು ನಾನಲ್ಲ, ನಂಬಿಕೆ ದೇವರು. ನಾನ್ ನೆಪ ಮಾತ್ರ. ನೀನು ಬೆಳಿಗ್ಗೆ ಮಗು ಎತ್ಕೊಂಡು ಬಂದ್ಬಿಡು. ಹಾ ಗುರುಗಳೇ. ಬಾ ಮುನಿಯಮ್ಮ, ಹೆದರಬೇಡ. ದೇವರು ದೊಡ್ಡವನು. ನನ್ನ ಪಾಲಿಗೆ ನೀವೇ ದೊಡ್ಡವರು ಗುರುಗಳೇ. ನಮಸ್ತೆ ಡಾಕ್ಟ್ರೇ, ನಾನು ಚಾಮಯ್ಯ ಮೇಷ್ಟ್ರು. ನೆನ್ಪಿದ್ಯಾ? ಏನ್ ಗುರುಗಳೇ ಈಗ ಹೇಳ್ಬಿಟ್ರಿ? ಎಲ್ಲಾದ್ರೂ ವಿದ್ಯೆ ಕೊಟ್ಟ ಗುರುವನ್ನ ಮರೆಯೋಕ್ಕಾಗುತ್ತಾ? ಇಲ್ಲ ಗುರುಗಳೇ. ಸಂತೋಷನಪ್ಪ. ಗುರುಗಳೇ, ಇವರಾರು? ಏನಾಗಿದೆ ಈ ಮಗುವಿಗೆ? ಇವರು ನನಗೆ ಬೇಕಾದವರು, ಮುನಿಯಮ್ಮ ಅಂತ. ಹಾ ಹೌದು. ಈ ಮಗುವಿಗೆ ತುಂಬಾ ಹುಷಾರಿಲ್ಲ. ತಾವು ಪರೀಕ್ಷೆ ಮಾಡಿ ಬೇಗ ಹೇಳಿ. ಹಾ ಸರಿ, ಮಗು ಕೊಡಿ, ಒಂದ್ ನಿಮಿಷ ಇಲ್ಲೇ ಇರಿ. ಗುರುಗಳೇ, ನನ್ನ ಕೂಸು ನನಗೆ ಇದೇ ಆಸ್ತಿ, ಇದೇ ನನ್ನ ಜೀವ. ನನ್ನ ಕೂಸನ್ನು ನನಗೆ ಉಳಿಸಿಕೊಡಿ. ಮುನಿಯಮ್ಮ, ನಾವಿದೀವಲ್ಲ, ಯಾಕೆ ಈ ಭಯ? ಅಳಬೇಡ, ಕಣ್ಣೀರು ಹಾಕಬೇಡ, ಸುಮ್ನಿರು. ಹಾ ಸರಿ ಗುರುಗಳೇ. ಗುರುಗಳೇ, ಈ ಮಗುವಿಗೆ ಉಸಿರಾಟದ ತೊಂದರೆ ಇದೆ, ಹಾರ್ಟ್ ಬೀಟ್ ಕಡಿಮೆ ಆಗುತ್ತಿದೆ. ತಕ್ಷಣ ಆಪರೇಷನ್ ಮಾಡ್ಲೇಬೇಕು. ಆಪರೇಷನ್? ಮುನಿಯಮ್ಮ, ಸ್ವಲ್ಪ ತಾಳು. ಡಾಕ್ಟರ್, ನೀವು ಆಪರೇಷನ್ ಮಾಡಿ, ಹಣ ನಾನ್ ಕಟ್ತೇನೆ. ಈ ಆಪರೇಷನ್ಗೆ ತುಂಬಾ ಹಣ ಖರ್ಚಾಗುತ್ತೆ ಗುರುಗಳೇ, ಸುಮಾರು 5 ಲಕ್ಷ ರೂಪಾಯಿ ಆಗುತ್ತೆ. ಸಾವಿರಕ್ಕೆ ಎಷ್ಟು ಸೊನ್ನೆ ಗೊತ್ತಿಲ್ಲ, ಇನ್ನು ಲಕ್ಷ. ನನ್ನದು ಒಂದು ಜನ್ಮ, ನನ್ನ ಕೂಸಿಗೆ. ನಿನ್ನ ಕೂಸಿಗೆ ಏನೂ ಆಗಲ್ಲ, ಸಮಾಧಾನ ಮಾಡ್ಕೋ. ಡಾಕ್ಟರ್, ನೀವು ಚಿಕಿತ್ಸೆ ಮುಂದುವರಿಸಿ, ನಾ ಹಣ ಸದ್ಯದಲ್ಲೇ ಕಟ್ತೇನೆ. ಪೂರ್ಣ ಹಣ ಕಟ್ಟೆವರೆಗೂ ಆಪರೇಷನ್ ಮಾಡಕ್ಕಾಗಲ್ಲ. ನಾಳಿದ್ದು ಖಂಡಿತ ಹಣ ಕಟ್ತೇನೆ. ಆಯ್ತು ಗುರುಗಳೇ. ಮುನಿಯಮ್ಮ, ನೀ ಇಲ್ಲೇ ಇದ್ದು ಮಗು ಕಡೆ ಗಮನ ಕೊಡು. ನಾನು ಹೋಗಿ ಹಣ ತಗೊಂಡ್ ಬರ್ತೇನೆ. ಹಾ ಗುರುಗಳೇ. ಕಾವೇರಿ ನದಿ ಬಗ್ಗೆ ತಿಳ್ಕೊಂಡ್ವಿ. ಮಕ್ಕಳೇ, ಇವತ್ತು ಯಾಕೋ ಮನಸ್ಸು ಸರಿ ಇಲ್ಲ. ನೀವು ನಿನ್ನೆ ಮಾಡಿದ ಪಾಠವನ್ನು ಓದಿಕೊಳ್ಳಿ, ನಾನು ನಾಳೆ ಪಾಠ ಮಾಡುತ್ತೇನೆ. ಗುರುಗಳೇ, ಇವತ್ತು ಯಾಕೆ ಒಂಥರ ಇದ್ದೀರಾ? ಏನಾಯಿತು ನಿಮಗೆ? ಆರೋಗ್ಯ ಸರಿ ಇಲ್ವಾ? ಮಕ್ಕಳೇ, ನನ್ನ ಆರೋಗ್ಯ ಸರಿ ಇದೆ, ನನಗೇನೂ ಆಗಿಲ್ಲ. ಆಗಿರೋದು ಮುನಿಯಮ್ಮನ ಮಗುವಿಗೆ. ಈಗ ಮಗು ಆಸ್ಪತ್ರೆಯಲ್ಲಿದೆ. ಹೌದಾ? ಏನಾಗಿದೆ ಮಗುವಿಗೆ ಗುರುಗಳೇ? ಮಗುವಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ. ದಿಢೀರಂತ ಆಪರೇಷನ್ ಆಗಬೇಕು, ಇಲ್ಲ ಅಂದ್ರೆ ಮಗುವಿನ ಜೀವಕ್ಕೆ ಅಪಾಯವಿದೆ. ನಾನು ಇನ್ನಷ್ಟು ಹಣವನ್ನು ಹೊಂದಿಸಬೇಕು. ನಾಳೆಯೇ ಆಪರೇಷನ್ ಆಗಬೇಕು. ನನಗೆ ಗೊತ್ತಿರೋರ ಹತ್ರ ಹಣ ಕೇಳಿದೆ, ಇಲ್ಲ ಅಂದ್ಬಿಟ್ರು. ಈಗ ಏನ್ ಮಾಡಬೇಕು ಎಂದು ಗೊತ್ತಾಗ್ತಿಲ್ಲ ಮಕ್ಕಳೇ. ಗುರುಗಳೇ, ಅಂದು ನೀವು ಮಾಡಿದ ಪಾಠ ಇಂದು ನಮಗೆ ನೆನಪಾಗುತ್ತಿದೆ ಗುರುಗಳೇ. ಒಬ್ಬರ ಕಷ್ಟಕ್ಕೆ ಇನ್ನೊಬ್ಬರು ನೆರವಾಗಬೇಕು. ನಾವು ಎಲ್ಲ ಸೇರಿ ಮುನಿಯಮ್ಮನ ಮಗುವಿಗೆ ನೆರವಾಗುತ್ತೀವಿ ಗುರುಗಳೇ, ನೀವು ಚಿಂತಿಸಬೇಡಿ. ಈಗಿನ ಕಾಲದಲ್ಲೂ ನಿಮ್ಮಂತ ಮಕ್ಕಳ ಮನಸ್ಸು ದೇವರ ಮನಸ್ಸು ಎಂದು ನನಗೆ ಅರಿವಾಗುತ್ತಿದೆ. ನಿಮ್ಮಂತ ಮಕ್ಕಳಿಗೆ ನಾನು ಗುರುವಾಗಿರೋದು ನನ್ನ ಅದೃಷ್ಟ. ಗುರುಗಳೇ, ನಾವೀಗ ಹೋಗ್ತೀವಿ, ಹಣ ಹೊಂದಿಸಿ ತರುತ್ತೀವಿ ಗುರುಗಳೇ. ಅಷ್ಟೊಂದು ಹಣವನ್ನು ಹೇಗೆ ಹೊಂದಿಸುತ್ತೀರಾ? ನಿಮ್ಮ ಕೈಯಲ್ಲಿ ಸಾಧ್ಯವೇ? ಏಕೆ ಸಾಧ್ಯವಿಲ್ಲ ಗುರುಗಳೇ. ಪ್ರಯತ್ನಕ್ಕೆ ತಕ್ಕ ಫಲ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ನಾನುಡಿ ಯಾವತ್ತೂ ಸುಳ್ಳಾಗಲ್ಲ ಗುರುಗಳೇ. ನಾವು ಒಂದುಗೂಡಿ ಭಿಕ್ಷೆ ಬೇಡಿಯಾದ್ರೂ ಹಣ ಸಂಗ್ರಹ ಮಾಡ್ತೀವಿ ಗುರುಗಳೇ. ನಾವಿನ್ ಬರ್ತೀವಿ ಗುರುಗಳೇ.